ಇವತ್ತು ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಅರ್ಥಾತ್ ಸಚಿವ ಸಂಪುಟ ಸಭೆ. ಕುತೂಹಲ ಮೂಡಿಸಿರುವ ಸಿಎಂ ಕ್ಯಾಬಿನೆಟ್ ಮೀಟಿಂಗ್ ಸಂಜೆ 6:30ಕ್ಕೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಸಂಪುಟ ಸಭೆ ಇದು, ಸಚಿವ ಸಂಪುಟ ಮಿನಿಸ್ಟರ್ ಕ್ಯಾಬಿನೆಟ್ ಸಭೆ. ಕುತೂಹಲ ಮೂಡಿಸಿರುವ ಸಿಎಂ ಕ್ಯಾಬಿನೆಟ್ ಮೀಟಿಂಗ್ ಸಂಜೆ 6:30ಕ್ಕೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಇಲಾಖಾವಾರು ಮೀಟಿಂಗ್. ಧಾರವಾಡದ ಜೆನ್ಜಿ ಮಾದರಿ ಹೋರಾಟದ ಬಗ್ಗೆ ಚರ್ಚೆಯಾಗಬಹುದು. ಉದ್ಯೋಗಾಂಕ್ಷಿಗಳಿಂದ ನಡೆದಿರುವ ಬೃಹತ್ ಪ್ರತಿಭಟನೆಯ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಗಂಭೀರ ಚರ್ಚೆ ಆಗೋ ಸಾಧ್ಯತೆಗಳಿದ್ದಾವೆ. ಸಾಧ್ಯತೆ ಏನು ಹಾಗೇ ಆಗುತ್ತೆ. ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖ ತೀರ್ಮಾನಗಳು ಸಾಧ್ಯತೆ. 2 ಲಕ್ಷಕ್ಕೂ ಹೆಚ್ಚಿನ ಸರ್ಕಾರಿ ಹುದ್ದೆಗಳ ಭರ್ತಿ ಬಗ್ಗೆ ಚರ್ಚೆ ಆಗುತ್ತೆ. ಹಂತ ಹಂತವಾಗಿ ಆರ್ಥಿಕ ಪರಿಸ್ಥಿತಿ ನೋಡಿ ಭರ್ತಿ ಬಗ್ಗೆ ನಿರ್ಧಾರ. ಹಂತ ಹಂತವಾಗಿ ಯುವಕರಲ್ಲಿ ಸಿದ್ಧತೆ ಮಾಡ್ಕೋತಾರೆ. ನೀವು ಹಂತ ಹಂತವಾಗಿ ಕಾಯ್ಕೊಂಡು ಕೂತಾರೆ. ಶಿಕ್ಷಣ ಇಲಾಖೆ 20,000 ಶಿಕ್ಷಕರ ನೇಮಕದ ಬಗ್ಗೆ ನಿರ್ಧಾರ ಸಾಧ್ಯತೆ. ವಿವಿಧ ಇಲಾಖೆಗಳ ಸಿ ಗ್ರೂಪ್ ಡಿ ಗ್ರೂಪ್ ಹುದ್ದೆಗಳ ಭರ್ತಿ ಬಗ್ಗೆ ನಿರ್ಧಾರ. ಹಂತ ಹಂತವಾಗಿ ಹುದ್ದೆಗಳ ಭರ್ತಿಯ ಬಗ್ಗೆ ನಿರ್ಧಾರ ಸಾಧ್ಯತೆ. ಖಾಸಗಿ ಕಂಪನಿಗಳಿಂದಲೂ ಅವಕಾಶ ಸೃಷ್ಟಿಸುವ ಬಗ್ಗೆ ನಿರ್ಧಾರ ಸಾಧ್ಯತೆ. ಪ್ರತಿಭಟನೆ ಜೋರಾಗ್ತಿರುವ ಹಿನ್ನೆಲೆ ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಅದು ಬೇರೆ ಜಿಲ್ಲೆಗಳಿಗೆ ವಿಸ್ತರಿಸಿದರೆ ಕಷ್ಟ. ಹಾಗಾಗಿ ಇಲ್ಲೇ ಚಿವುಟೋ ಪ್ರಯತ್ನ ಆಗಬೇಕು. ಇವತ್ತಿನ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ ಸರ್ಕಾರದ ಕಡೆಯಿಂದ. ತುಂಬು ಗರ್ಭಿಣಿಯನ್ನ ಸಂತೆ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಮಾತನಾಡ್ದಂಗೆ ಆಯಿತು. ತುಂಬು ಗರ್ಭಿಣಿನ ಹಂಗೆ ಮಾತನಾಡಿಸಬಾರ್ದು. ಆಕೆಗೆ ಬೇರೆ ತರಹದ ವೇದನೆಗಳಿರ್ತವೆ. ರಾಜ್ಯದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ತುರ್ತು ಮೀಟಿಂಗನ್ನು ಕರೆದು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಕಾಯ್ಕೊಂಡು ಕೂರುವ ಪ್ರಶ್ನೆಯೇ ಬರೋದಿಲ್ಲ. ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ಫ್ರಿಡ್ಜ್ನಲ್ಲಿ ಮೀನಿಟ್ಟಿದ್ರಂತೆ, ಭಾನುವಾರಕ್ಕೆ ಸಾಂಬಾರು ಮಾಡೋಣ ಅಂತ. ಶನಿವಾರ ಹೊತ್ಕೊಂಡು ಉರಿದಿದೆ ಮನೆ. ಸೊ ನಾಳೆ ಮಾಡೋಣ ಅನ್ನುವುದಕ್ಕಿಂತಲೂ 3.5 ಲಕ್ಷ ಹುದ್ದೆಗಳನ್ನು ಕಾಲಿಡ್ಕೊಂಡು ಕೂತಿದ್ದೀರಿ. ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶ ಇದು. ಅಧಿಕಾರ ವಲಯ ಇದೆಯಲ್ಲ, ಅದು ಖಾಲಿ ಯಾವತ್ತೂ ಆಗಬಾರ್ದು. ನಮ್ಮ ರಾಜ್ಯದಲ್ಲಿ ಕಾರ್ಪೊರೇಟ್ರುಗಳು ಹೀಗೆ ಹೆಂಗೆ ಖಾಲಿ ಕೂತ್ಕೊಂಡವರು, ಆ ಸ್ಥಿತಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅದು ಮಾರಕ ರೋಗ ಅದು. ಸೊ ಹಾಗೇನೆ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾಗ ಡಿಸರ್ವ್ಡ್ ಜನ, ಅದಕ್ಕೆ ಅರ್ಹ ಇರತಕ್ಕಂತಹ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ಲೇ ಕಾರ್ಡ್ ಪ್ರದರ್ಶನ ಮಾಡ್ತಾರೆ. ನಾವು ಈ ರಾಜ್ಯದ ಸತ್ಪ್ರಜೆ ಆಗಬೇಕಾಗಿರುವ ವಿದ್ಯಾರ್ಥಿಗಳ ವರ್ಗ. ನಾವು ಪುಸ್ತಕಗಳನ್ನು ಓದಿ ನಮ್ಮ ಮಸ್ತಿಷ್ಕಕ್ಕೆ ವಿದ್ಯಾಭ್ಯಾಸಗಳನ್ನು ತುಂಬಿಕೊಂಡು ನಮ್ಮ ಅಪ್ಪ ಅಮ್ಮ ಬಡ್ಡಿ ಸಾಲ ಮಾಡಿ ನಮ್ಮನ್ನ ಹೈಯರ್ ಎಜುಕೇಷನ್ ಕೊಟ್ಟ ನಂತರವೂ ನಾವು ನಿರುದ್ಯೋಗಿಗಳು ಅಂದರೆ ಎದೆ ಒಡ್ಕೊಂಡ್ರು. ನೆನ್ನೆ ಪ್ರತಿಭಟನೆಯಲ್ಲಿ ನಮಗೇನಾದರೂ ಮಾರ್ಗ ಹೇಳ್ರಯ್ಯ ಅಂತ, ನಮಗೇನಾದರೂ ದಾರಿ ತೋರಿಸಿ. ಓದಿಸಿದ್ದಾರೆ ಮನೆಯವರು, ಅದಕ್ಕೆ ತಕ್ಕನಾಗಿರೋ ಕೆಲಸ ಸಿಗದಲೇ ಇದ್ರೆ ಊರವ್ರು ಆಡ್ಕತ್ತಾರೆ. ಮನೆ ಅಮ್ಮ ಸುಮ್ಮನಿರ್ಬೋದು, ಪಕ್ಕದ ಮನೆ ಆಂಟಿ ಸುಮ್ಮನಿರೋದಿಲ್ಲ. ಎತ್ತರಕ್ಕೆ ಬೆಳೆದವನ ಹುಡುಗ ಕೆಲಸ ಸಿಕ್ಕಿಲ್ಲ ಅಂತ ಆಡ್ಕತ್ತಾರೆ. ನಾವೇನು ಮಾಡಿ ಸಾಯೋಣ ನೋಡಿ. ಆಡು ಭಾಷೆಯಲ್ಲಿ ಹೇಳದಲ್ಲ ಇದ್ರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳ ವರ್ಗ ಬೀದಿಗಿಳಿಯಿತು. ಧಾರವಾಡದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಬೀದಿಗಿಳಿದ್ರು. ನೇಪಾಳ ಮರಿಬಾರ್ದು, ನಾವು ಶ್ರೀಲಂಕಾನ ಮರಿಬಾರ್ದು, ಬಾಂಗ್ಲಾದೇಶನ ಮರಿಬಾರ್ದು. ಒಂದು ಪುಟ್ಟ ವರ್ಗ ಪ್ರತಿಭಟನೆ ಮಾಡ್ತಾ ಇತ್ತು. ಸರ್ಕಾರ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತು. ದಿನ ಕಳೆದ ಹಾಗೆ ಅದರ ತೀವ್ರತೆ ಜಾಸ್ತಿ ಆಯಿತು. 2,500 ವಿದ್ಯಾರ್ಥಿಗಳು ಹಾಡ ಹಗಲೇ ದಾರಿ ಮಧ್ಯೆ ಸಾಯೋ ಪರಿಸ್ಥಿತಿ ಬಾಂಗ್ಲಾದೇಶಕ್ಕೆ ನಿರ್ಮಾಣ ಆಯಿತು. ನೇಪಾಳದಲ್ಲಿ ಜೆನ್ಜಿ ಕ್ರಾಂತಿ ಶುರುವಾಯಿತು. ಸಣ್ಣ ವಿದ್ಯಾರ್ಥಿಗಳ ವರ್ಗ ಏನೋ ಚಿಲ್ಟಾರಿ ಮಕ್ಕಳು ಅಂತೇಳಿ ಸುಮ್ಮನಿದ್ಬೇಡಿ. ಇವತ್ತೇ ಶಾಸಕಾಂಗ ಸಭೆ ನಡೆಯುತ್ತೆ. ಗಂಭೀರವಾದ ಚರ್ಚೆಗಳಾಗ್ತವೆ. ಧಾರವಾಡದ ಜೆನ್ಜಿ ಮಾದರಿ ಹೋರಾಟದ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ. ಉದ್ಯೋಗಾಂಕ್ಷಿಗಳಿಗೆ ನಡೆದಿರುವ ಬೃಹತ್ ಪ್ರತಿಭಟನೆಯ ಬಗ್ಗೆ ಮಾತುಕತೆ. ಪ್ರತಿಭಟನೆಯ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಗಂಭೀರ ಚರ್ಚೆ ಆಗುತ್ತೆ. ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. 2 ಲಕ್ಷಕ್ಕೂ ಹೆಚ್ಚಿನ ಸರ್ಕಾರಿ ಹುದ್ದೆಗಳ ಭರ್ತಿಯ ಬಗ್ಗೆ ಸುದೀರ್ಘವಾದ ಚರ್ಚೆ. ಹಂತ ಹಂತವಾಗಿ ಆರ್ಥಿಕ ಮನಸ್ಥಿತಿ ನೋಡಿ ಭರ್ತಿ ಬಗ್ಗೆ ನಿರ್ಧಾರ. ಇನ್ನು ಶಿಕ್ಷಣ ಇಲಾಖೆಯ 20,000 ಶಿಕ್ಷಕರ ನೇಮಕದ ಬಗ್ಗೆ ನಿರ್ಧಾರ ಸಾಧ್ಯತೆ. ವಿವಿಧ ಇಲಾಖೆಗಳ ಸಿ ಗ್ರೂಪ್ ಮತ್ತು ಡಿ ಗ್ರೂಪ್ ಹುದ್ದೆಗಳ ಭರ್ತಿಯ ಬಗ್ಗೆಯೂ ಕೂಡ ಚರ್ಚೆ ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಹಂತ ಹಂತವಾಗಿ ಹುದ್ದೆಗಳ ಭರ್ತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಖಾಸಗಿ ಕಂಪನಿಗಳಿಂದಲೂ ಅವಕಾಶ ಸೃಷ್ಟಿಸುವ ಬಗ್ಗೆ ತೀರ್ಮಾನಗಳಾಗ್ತವೆ. ಪ್ರತಿಭಟನೆ ಜೋರಾಗ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಅದು ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇ ಅದನ್ನು ಹಿಂಡಿ ಹಿಪ್ಪೆ ಮಾಡೋಣ ಅಂಥೇಳಿ ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು ಕರೆಸಿ ಸುದೀರ್ಘವಾದ ಚರ್ಚೆ ನಡೆಯಲಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.